ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತಾರಲ್ಲ, ಭಾಳಷ್ಟು ದಿನದಿಂದ ಕ್ಲಾಸ್ಗೆ ಹೋಗಿ ಬಂದರೂ ರಿಹರ್ಸಲ್ ಮಾಡಿ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಬೇಕು. ಯಾಕೆಂದರೆ ಸಣ್ಣ ಪುಟ್ಟ ತಪ್ಪಾದರೂ ಒಂದು ವೇದಿಕೆಯಲ್ಲಿ ತೊಂದರೆ ಆಗುತ್ತೆ ಅಂಥೇಳಿ ನೋಡಿ, ಇದು ರಿಹರ್ಸಲ್ಲು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಏನಪ್ಪ ಅಂದರೆ, ಆ್ಯಕ್ಚುಲಿ ಚೂಡಿದಾರ ಹಾಕ್ಕೊಂಡು ಅಲ್ಲಿ ಸೊಂಟಕ್ಕೆ ಒಂದು ವೇಲ್ ಕಟ್ಕೊಂಡೇ ಮಾಡಬೇಕು. ಬಟ್ ಇದಿರಲಿಲ್ಲ, ಹಿಂಗಾಗಿ ಇದೇ ಬಟ್ಟೆನ ಪ್ರಾಕ್ಟೀಸ್ ಮಾಡೋದು. ಯಾಕೆಂದರೆ ಮೇಕಪ್ ಮಾಡೋದಿತ್ತಲ್ಲ, ಸೊ ಈಗ ಆ ಬಟ್ಟೆ ಎಲ್ಲ ಹಾಕ್ಕೊಂಡು ಮತ್ತೆ ತೆಗೆದು ಮೇಕಪ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ಬೆಳಿಗ್ಗೆ ಬೇಗ ಹೋಗ್ಬೇಕಂತೇಳಿ ಈ ಥರ ರೆಡಿ ಮಾಡಿಸ್ತಾಯಿದ್ರು. ನೋಡಿ, ಎಷ್ಟು ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಇವ್ರು ಕಾಸ್ಟ್ಯೂಮ್ಸ್ ಹಾಕಿ ಇವ್ರು ಮೇಕಪ್ ಮಾಡಿ ಇವರೆಲ್ಲ ಕೂರ್ಸೋಕ್ಕೆ. ತುಂಬ ಶ್ರದ್ಧೆ ವಹಿಸಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗೋದು. ನಮ್ಮ ಮನೆಯವ್ರು ತುಂಬ ಗಮನ ಇಟ್ಬಿಟ್ಟು ಮಾಡ್ತಾರೆ. ಯಾಕೆಂದರೆ ಈಗ ಹೊರಗಡೆ ಮಾಡಿಸ್ತೀವಿ ಅಂದರೆ ಭಾಳ ಖರ್ಚು ಬರುತ್ತೆ, ಮತ್ತು ಟೈಮ್ಗಳು ಸಿಗೋಲ್ಲ. ನಮ್ಮ ಟೈಮ್ಗೆ ಅವ್ರು ಆರ್ಟಿಸ್ಟ್ಗಳು ಸಿಗೋಲ್ಲ. ಸೊ ಹಂಗಾಗಿ ನಮ್ಮನೇಲೇ ಮೇಕಪ್ ಆರ್ಟಿಸ್ಟ್ಗಳು ಸಿಗೋಲ್ಲ ಅಂಥೇಳಿ ನಮ್ಮನೇಲೇ ಕಲ್ತಿದ್ದಾರೆ. ಅವಳ ಮುಖಕ್ಕೆ ಹೆಂಗೆ ಹೊಂದುತ್ತೋ ಆ ಥರ ಅಷ್ಟು ನೀಟಾಗಿ ಮಾಡ್ತಾರೆ. ಸೊ ಈ ಬ್ಲಾಗ್ ಏನಿರುತ್ತಪ್ಪ ಅಂದರೆ, ಈ ಬ್ಲಾಗಲ್ಲಿ ಪೂರ್ತಿ ನನ್ನ ಮಗಳದು 3 ಸ್ಟೇಜ್ ಕಾರ್ಯಕ್ರಮ ಇದೆ. ಸೊ ನೋಡಿ, ಮೇಕಪ್ ಎಲ್ಲ ಫೈನಲ್ ಆಯಿತು. ಇನ್ನೊಂದು ಸರಿ ನೋಡೋಣ ಅಂಥೇಳಿ, ಬಟ್ಟೆ ಕಂಫರ್ಟಬಲ್ ಇದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡೋಕ್ಕೋಸ್ಕರ ಈ ಥರ ಇನ್ನೊಂದು ಸರಿ ರಿಹರ್ಸಲ್ ಮಾಡ್ತಾಳೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆ. ಯಾಕೆಂದರೆ ಮಕ್ಕಳು ಸಣ್ಣ ಪುಟ್ಟ ಒಳಗಡೆ ನೋವಿದ್ರು ಹೇಳ್ಕೊಳಲ್ಲ. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡೇ ನಾವು ಕರ್ಕೊಂಡು ಹೋಗ್ಬೇಕು. ನಮಗೇನೋ ಒಂದು ಖುಷಿ ಇರ್ತದೆ ನಮ್ಮ ಮಕ್ಕಳು ಮಾಡ್ತವೆ ಅಂತೇಳಿ, ಬಟ್ ಅವು ನೋವು ಗೊತ್ತಾಗಿರಲ್ಲ. ಸೊ ಆ ಥರ ಏನೋ ಇದ್ದರೆ ಇಲ್ಲಿ ಚುಚ್ಚುತ್ತೆ. ಯಾಕೆಂದರೆ ತುಂಬ ದೊಡ್ಡದಿರುತ್ತೆ ಕೆಲವು ಸಲ ಡ್ರೆಸ್ಸು, ಕೆಲವು ಸಲ ತುಂಬ ಚಿಕ್ಕದಿರುತ್ತೆ. ಎಲ್ಲೆಲ್ಲೋ ಹಿಡಿಯೋದು, ಚುಚ್ಚೋದೆಲ್ಲ ಮಾಡ್ತಾಯಿರುತ್ತೆ ಡ್ರೆಸ್ಗಳು. ಸೊ ಹಂಗಾಗಿ ಒಂದು ಸರಿ ರಿಹರ್ಸಲ್ ಮಾಡ್ತಾಳೆ. ನೋಡಿ, ಫೋಟೋ ಎಷ್ಟು ಚೆನ್ನಾಗಿ ಬಂತು. ಸೊ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಫಸ್ಟ್ ಕಳಿಸ್ಬಿಟ್ಟೆ, ಸ್ಕೂಲಿಗೆ ಟೈಮ್ ಆಗುತ್ತೆ ಹೋಗಿ ಅಂತೇಳಿ. ಅವ್ರು ಹೋದ್ಮೇಲೆ ನಾನು ತೋಟಕ್ಕೆ ನೀರು ಕಟ್ಟಿ ನಾನು ನನ್ನ ಚಿಕ್ಕ ಮಗಳು ಕಾರ್ ತಗೊಂಡು ಹೋದ್ವಿ. ಒಂಥರ ಇವು ಹೆಂಗೆ ಅಂದರೆ, ಅಕ್ಕನ ಡ್ಯಾನ್ಸ್ ನೋಡೋಕೆ ಹೋಗ್ತೀನಿ ಅಂತೇಳಿ ಖುಷಿ. ಅವಳು ಮುಂಚೆನೇ ರೆಡಿ ಆಗಿಬಿಟ್ಟಿದ್ಲು. ಬಟ್ ನಾನು ಇಲ್ಲಪ್ಪ, ನಿಧಾನಕ್ಕೆ ಹೋಗೋಣ, ಅಲ್ಲಿ ನೀನು ಟಾರ್ಚರ್ ಕೊಡ್ತೀಯ ಅಂತೇಳಿ. ಇವಳು ಸಿಕ್ಕಾಪಟ್ಟೆ ಟಾರ್ಚರು, ಎಲ್ಲೂ ಹೋದರೂ ತಲೆ ತಿಂತಾಳೆ. ಸೊ ಹಂಗಾಗಿ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಮಾಧಾನ ಮಾಡಿ ಕಾರಲ್ಲಿ ಕರ್ಕೊಂಡೋದೆ. ನೋಡಿ, ಸ್ಕೂಲ್ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ. ತೀಟೆ ಐಸ್ ಕ್ರೀಮ್ ಬೇಕು ಅಂದು ಐಸ್ ಕ್ರೀಮು ಕೊಡಿಸ್ದೆ. ವಿಧಿ ಇಲ್ಲ, ಇಲ್ಲಾಂದ್ರೆ ಹಠ ಮಾಡ್ತಾಳೆ, ಗಲಾಟೆ ಮಾಡ್ಬಿಡ್ತಾಳೆ ಜೋರಾಗಿ. ಹಂಗಾಗಿ ಐಸ್ ಕ್ರೀಮ್ ಕೊಡಿಸಿ ಕರ್ಕೊಂಡು ಹೋಗ್ಬೇಕು ಅಂತು. ಬಿಸಿಲು ಬೇರೆ ಇತ್ತಲ್ವ. ನೋಡಿ, ಇದು ಸ್ಕೂಲ್ ಎಂಟ್ರೆನ್ಸು. ಆಲ್ರೆಡಿ ಎಲ್ಲ ಪೋಷಕರು, ಮಕ್ಕಳು ಎಲ್ಲ ಬಂದುಬಿಟ್ಟಿದ್ರು. ಈ ಏನಪ್ಪ ಇದು ಕಾರ್ಯಕ್ರಮ ಇದೆ ಅಂದರೆ ಶಾರದಾ ಪೂಜೆ. ಮಕ್ಕಳು ಏನು ವರ್ಷ ಪೂರ್ತಿ ಓದಿರ್ತದೆ, ಅವ್ರಿಗೆ ಒಂದು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲಿ, ಎಲ್ಲ ಒಳ್ಳೆ ಮಾರ್ಕ್ಸ್ ಬರೋಂಗೆ ದೇವ್ರ ಆಶೀರ್ವಾದ ಮಾಡಲಿ ಅಂತೇಳಿ ಪೇರೆಂಟ್ಸ್ನ ಮಕ್ಕಳನ್ನೆಲ್ಲ ಕರೆಸಿ ಇದೊಂದು ಕಾರ್ಯಕ್ರಮ ಶಾರದಾ ಪೂಜೆ ಅಂತ ಮಾಡ್ತಾರೆ. ಮತ್ತು SLC ಓದ್ತಾ ಇರೋ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಅಂಥೇಳಿ ಅದು ಸೇರಿಸಿ ಮಾಡ್ತಾರೆ. ಮತ್ತು ದೋಹನಿ ಜೊತೆ ಇವರಿಬ್ಬರು ಕೋಮಲ್ಲು ಮತ್ತು ಶರಣ್ಯ ಅಂಥೇಳಿ ಇವರಿಬ್ಬರು ಜೊತೆಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕಿದ್ರು. ನೋಡಿ, ಇದು ಕಾರ್ಯಕ್ರಮ ಶುರುವಾಗಿದೆ. ಒಂದು ಫೋಟೋ ತುಂಬ ಚೆನ್ನಾಗಿ ಬಂದಿದ್ದ ಅತಿಥಿಗಳು ಎಲ್ಲ ನೋಡಿ, ಇದೊಂದು ಪೀಕ್ ತಗೊಂಡೆ, ತುಂಬ ಚೆನ್ನಾಗಿದೆ ಆ ಸ್ಟ್ಯಾಂಡಿಂಗ್ ಸ್ಟೈಲ್. ನೋಡಿ, ತುಂಬ ಖುಷಿ ಆಯಿತು. ನಮ್ಮ ಧೋನಿ ಫ್ರೆಂಡ್ಸು ಶಿಶಿರ ಮತ್ತು ಅವ್ರ ತಂಗಿ ಅವ್ರದ್ದೊಂದು ಫೋಟೋ ತಕ್ಕೊಂಡು ಸರಿ ಮಧ್ಯಾಹ್ನ ಆಯಿತು. ಎಲ್ಲ ಕಾರ್ಯಕ್ರಮ ಮುಗಿದು ಒಳ್ಳೆ ಊಟ ಕೊಟ್ಟರು. ಈ ಟೊಮೊಟೊ ಬಾತು ಮತ್ತು ಬಜ್ಜಿ ಮತ್ತು ಇನ್ನೊಂದು ಏನೋ ಕೊಟ್ಟಿದ್ರಪ್ಪ, ಕೇಸರಿ ಬಾತು. ತುಂಬ ಚೆನ್ನಾಗಿ ಮಾಡಿದರು. ಬಂದಿದ್ದಂಥ ಎಲ್ಲ ಪೇರೆಂಟ್ಸ್ಗಳಿಗೂ ವ್ಯವಸ್ಥೆ ಇತ್ತು. ನೋಡಿ, ಸೂಪರಾಗಿದೆ, ತುಂಬ ಚೆನ್ನಾಗಿತ್ತು, ಒಳ್ಳೆ ವ್ಯವಸ್ಥಿತವಾಗಿತ್ತು. ಸೊ ತಿನ್ಕೊಂಡು ನಾನು ಹೊರಡಬೇಕಿತ್ತು. ಮನೆಯವರು ಗಾಡೀಲಿ ಹೋಗಿದ್ರಲ್ಲ, ನಿಧಾನಕ್ಕೆ ಬರ್ತಾರೆ ಅಂತೇಳಿ ನನಗೆ ಅರ್ಜೆಂಟ್ ಕೆಲಸ ಇತ್ತು, ವಾಪಸ್ ಮನೆಗೆ ಬಂದೆ. ಸೊ ಇದಾದ ನಂತರ ಬೆಳಗ್ಗೆಗೆ ಮತ್ತೆ ಇನ್ನೊಂದು ಕಾರ್ಯಕ್ರಮ. ಸ್ಕೂಲ್ ಇದ್ರೂ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಟೈಮಲ್ಲಿ ಕಾರ್ಯಕ್ರಮನೂ ಇಂಪಾರ್ಟೆಂಟೇ, ಸ್ಕೂಲು ಇಂಪಾರ್ಟೆಂಟೇ ನಂಗೆ ಆಗ್ಬಿಡುತ್ತೆ. ಯಾಕೆಂದರೆ ನಾವು ಇವ್ರಿಗೆ, ನನ್ನ ಮಗಳಿಗೆ ಏನಕ್ಕಪ್ಪ ಕಾರ್ಯಕ್ರಮ ಕೊಡಿಸೋದು ಅಂತಂದರೆ,
ಸ್ಟೇಜ್ ಫಿಯರ್ ಹೋಗಬೇಕು. ಈಗ ನಮಗೆ ಸಡನ್ನಾಗಿ ಒಂದು ಮೈಕ್ ಕೊಟ್ಬಿಟ್ಟು ಒಂದು ವೇದಿಕೆಯಲ್ಲಿ ಮಾತಾಡು ಅಂದರೆ ಎಲ್ಲ ನಡುಗ್ತಾ ಇರ್ತವೆ, ಧ್ವನಿಯಿಂದ ಹಿಡಿದು ಮಿಕ್ಕಿದ್ದೆಲ್ಲ ನಡುಗ್ತಾ ಇರ್ತವೆ. ಆ ಥರ ಫೀಲ್ ಬರಬಾರ್ದು ಮಕ್ಕಳಿಗೆ ಅಂತೇಳಿ ಇವಾಗಲಿಂದ ಸ್ಟೇಜ್ ಫಿಯರ್ ಹೋಗ್ಲಿ ಅಂತಲೇ ಇವ್ರು ಟೀಚರು ಇಲ್ಲಿ ಹತ್ರದಲ್ಲಿ ಕಾರ್ಯಕ್ರಮ ಇದ್ದಾಗ ಕೊಡ್ತಾರೆ. ಅವರು ಹೇಳ್ದಾಗ ನಾವು ಕೊಡಲೇಬೇಕು. ಯಾಕೆಂದರೆ ಈಗ ದೂರದ್ದೆಲ್ಲ ಹೋಗಿ ಯಾವಾಗಲೂ ಮಾಡೋಕ್ಕಾಗಲ್ಲ. ನೋಡಿ ಅವ್ಳಿಗೆ ಇರಿಟೇಟ್ ಆಗ್ತಿದೆ 2ನೇ ದಿವಸ ಪ್ರೋಗ್ರಾಮು. ಭಾಳ ಕಷ್ಟ ಅನಿಸುತ್ತೆ. ಡ್ರೆಸ್ ಬೇರೆ ಡಿಫ್ರೆಂಟ್ ಇದು, ಅದೇನೋ ಆಫ್ ಅಂತಾರೆ ಆ ಥರ. ಮತ್ತು ಇದು ಡಿಫ್ರೆಂಟು. ಈ ಸರಿ 2 ವರ್ಷದಿಂದ ಇದೇ ಮೊದಲನೇ ಸಲ ಈ ಕಲ್ಲರು, ರೇರ್ ಕಲರು ನನ್ನ ಮಗಳಿಗೆ ಸಿಕ್ಕಿರೋದು. ಒಂಥರ ನವಿಲು ಬಣ್ಣ, ನೀಲಿ ಕಲರಿಂದ ಮೇಕಪ್ ಆದಮೇಲೆ ಸಖತ್ತ ನೋಡಿ ಅಲ್ಲೇ ಸ್ವರ್ಗ ಹೋಗ್ಬಿಟ್ಟವಳೆ. ಯಾಕೆಂದರೆ ಮೇಕಪ್ 20 ನಿಮಿಷ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಬೇಕು ಅಂದ್ರೆ ಭಾಳ ಕಷ್ಟ. ಬಟ್ ಮಾಡೋರ್ಗೂ ಅಷ್ಟೇ ಸಂಯಮ ಇರಬೇಕು, ಸೌಜನ್ಯ ಇರಬೇಕು, ಇಲ್ದಿರ ಅದು ಕಷ್ಟ ಆಗುತ್ತೆ. ಅವರು ಸ್ಪಂದಿಸ್ತಾ ಇದ್ದರೆ ಮೇಕಪ್ ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಸೊ ನೋಡಿ, ಇದು ಫೈನಲ್ಲು ಓಲೆ ಅದೇನೋ ಮಾಟಿ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಹಾಕಿ ಕೊನೆಗೆ ಒಂದು ಫೋಟೋ ತೆಗೆಯೋಣ ಅಂತೇಳಿ ಫೋಟೋ ತೆಗೆದೆ. ಫೋಟೋ ತುಂಬ ಚೆನ್ನಾಗಿ ಬಂತು. ಈ ವಿಡಿಯೋನೂ ಅಷ್ಟೇ, ಒಂದು ಫುಲ್ ರೌಂಡ್ ವಿಡಿಯೋ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾಳೆ ನನ್ನ ಮಗಳು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಡ್ರೆಸ್ಸಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಾಳೆ ನನ್ನ ಮಗಳು ಅಂತೇಳಿ. ಸೊ ಅಲ್ಲಿಂದ ನಾವು ಕಾರ್ ಹತ್ತಿ ನಾನು, ನನ್ನ ಮಗಳು ಮತ್ತು ಚಿಕ್ಕ ಮಗಳು, ನಮ್ಮ ಮನೆಯವರು ಇಷ್ಟು ಜನ ಹೊರಟ್ವಿ. ಆನ್ ದ ವೇ ಟಿಫನ್ ಟೈಮ್ ಆಗಿತ್ತಲ್ಲ, ಅಲ್ಲಿ ಡಾಬಾಸ್ಪೇಟೆನಲ್ಲಿ ದೊಡ್ಡಬಳ್ಳಾಪುರ ರೋಡಲ್ಲಿ ರೇಣುಕಾ ತಟ್ಟೆ ಇಡ್ಲಿ ಹೋಟ್ಲ್ ಅಂತ ಇದೆ. ಸೊ ಭಾಳ ವರ್ಷಗಳೇ ಆಗಿದ್ದು ಇಲ್ಲಿ ತಿಂಡಿ ತಿಂದು. ಚಿತ್ರಾನ್ನ, ಇಡ್ಲಿ, ವಡೆ ತುಂಬ ಸಖತ್ತಾಗಿತ್ತು. ತಿಂದ್ಬಿಟ್ಟು ನಾವು ಹೊರಟಿದ್ದು ಎಲ್ಲಿಗಪ್ಪ ಅಂದರೆ ದೊಡ್ಡಬಳ್ಳಾಪುರ ಹೈವೇನಲ್ಲಿ ಸೀದಾ ಹೋಗಿ ನೋಡಿ, ಇದು ನೆಡವಂದ ಅಂಥೇಳಿ. ಈ ಫ್ಲೇವರ್ ದಾಟಿದ್ಮೇಲೆ ನೆಡವಂದ ಸಿಗುತ್ತೆ. ಆ ನೆಡವಂದ ಲೆಫ್ಟ್ ತೊಗೊಂಡು ಹೋಗ್ಬೇಕಾಗತ್ತೆ. ಅಂದರೆ ಕಾರ್ಯಕ್ರಮ ಇದ್ದಿದ್ದು ಮರಳಕುಂಟೆನಲ್ಲಿ. ಶಿವನ ದೇವಸ್ಥಾನ ಮತ್ತು ರಾಜಗೋಪುರ, ವಿಮಾನ ಗೋಪುರ ಎಲ್ಲ ಉದ್ಘಾಟನೆ ಇತ್ತು. ಸೊ ಹಂಗಾಗಿ ನೋಡಿ, ಇದು ನೆಡವಂದ ರೈಲ್ವೆ ಸ್ಟೇಷನ್ನು. ಇಲ್ಲಿ ಮಾರುತಿ ಸುಜುಕಿ ವೆಹಿಕಲ್ ಡ್ರಾಪ್ ಮಾಡೋಕ್ಕೆ, ಇಳಿಸೋಕ್ಕೋಸ್ಕರ ಒಂದು ರೈಲ್ವೆ ಕಂಪಾರ್ಟ್ಮೆಂಟ್ ಸಪ್ರೇಟ್ ಇದೆ ನೋಡಿ. ಆ ಟ್ರೈನ್ ನಿಂತಿದೆ ನೋಡಿ, ಎಷ್ಟು ಥರ ಇದೆ. ಬಂದಿದ್ದ ಕಾರೆಲ್ಲ ಇಲ್ಲಿ ಅನ್ಲೋಡ್ ಆಗಿಬಿಟ್ಟು ಸ್ಟ್ಯಾಂಡ್ಗೆ ಹಾಕ್ತಾರೆ, ಸ್ಟೋರೇಜ್ ಮಾಡಿ ಆಮೇಲೆ ಶೋರೂಮ್ಗೆ ಡೆಲಿವರಿ ಕೊಡೋದು. ಸೊ ಅಲ್ಲಿಂದ ನೋಡ್ಕೊಂಡು ಮತ್ತೆ ಹೋದರೆ ಮರಳಕುಂಟೆಗೆ 2 ರಸ್ತೆ ಇದೆ, 3 ರಸ್ತೆ ಇದೆ. ಬಟ್ ನಾನು ಆಯ್ಕೊಂಡಿದ್ದು ಈ ರಸ್ತೆ, ಬೆಣಸ್ನಳ್ಳಿ ಅಂಥೇಳಿ. ತುಂಬ ಚೆನ್ನಾಗಿದೆ, ಇದ್ರಲ್ಲಿ ಪರವಾಗಿಲ್ಲ. ಯಾಕೆಂದರೆ ಮರಳಕುಂಟೆ ಊರೊಳಗಡೆಗೆ ಹೋಗುತ್ತೆ, ಅನುಕೂಲ ಇದರಿಂದ ಈ ರಸ್ತೆಯಲ್ಲಿ ನಾನು ಹೋದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಖತ್ತಾಗಿತ್ತು, ಖುಷಿ ಆಯಿತು. ನನ್ನ ಮಗಳು ಆಲೇ ಭಯ ಬಿದ್ದಿದ್ದು, ಎಲ್ಲ ಬಂದುಬಿಟ್ಟಿರ್ತಾರೆ, ನಮ್ಮದೇ ಲೇಟ್ ಆಗೋಯ್ತು ಅಂಥೇಳಿ. ಏನಿಲ್ಲ ಬಾರಮ್ಮ ಅಂತ ಹೋದ್ವಿ. ಸೊ ಇನ್ನು ಟೀಚರ್ ಯಾರೂ ಬಂದಿರಲಿಲ್ಲ. ಸೊ ನಾವು ಒಂದು 10 ನಿಮಿಷಕ್ಕೆ ಅವರು ಬಂದರು. ನೋಡಿ, ಅವ್ರದ್ದು ಎಲ್ಲ ಸೇಮ್ ಯೂನಿಫಾರ್ಮ್ ಡ್ರೆಸ್ಸು ಸಖತ್ತಾಗಿದೆ. ಸೊ ಒಂದು ಯಾಕೆಂದರೆ ಫೋಟೋ ಕಾಪಿ ಆಗುತ್ತೆ ಅಂಥೇಳಿ ಅದು ಹಾಕಂಗಿಲ್ಲ. ಹಂಗಾಗಿ ಅದೇ ಊರಿನ ಹುಡುಗಿ ಒಂದು ಕಾರ್ಯಕ್ರಮ ಮಾಡ್ತು. ಸೊ ಅಲ್ಲೂ ಸನ್ಮಾನ, ಇವೆಲ್ಲ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟರು. ಎಲ್ಲ ತೊಗೊಂಡು ಶಿಸ್ತಾಗಿ ಹೊರಟ್ವಿ. ನನ್ನ ಮಗಳು ಆಲೇ ಶುರುವಾಗಿತ್ತು 2ನೇ ದಿವಸದ ಐಸ್ ಕ್ರೀಮ್. ನನಗೆ ಎಲ್ಲ ಮುಗೀತು, ಬಿಸಿಲು ಜಾಸ್ತಿ, ತಿಂಡಿ ಬೇರೆ ತಿಂದಿದ್ವಲ್ಲ. ಸೊ ಈ ಕಾರ್ಯಕ್ರಮ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಇತ್ತು. ಯಾಕೆಂದರೆ ಅವ್ರು ನೆಲಮಂಗ್ಲಕ್ಕೆ ಹೋಗೋರಿದ್ರು ಇನ್ನೊಂದು ಸೆಕೆಂಡ್ ಕಾರ್ಯಕ್ರಮಕ್ಕೆ. ನನ್ನ ಮಗಳು ಹೋಗಲಿಲ್ಲ. ಸೊ ಆನ್ ದ ವೇ ಭತ್ತ ನೆಡುವಂದೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ನಮ್ಮ ದೋಹನಿ ಫ್ರೆಂಡು ಸಿಕ್ಕಿದ್ರು, ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಸರಿ ನಾವು ಹೊರಟು ಬಂದಿದ್ದು. ಮತ್ತು ಮನೆ ಕಡೆ ಬಂದ್ವಿ. ಯಾಕೆಂದರೆ ಮಧ್ಯಾಹ್ನ ಕೆಲಸಗಳು ಇರ್ತಾವಲ್ಲ, ಹುಡುಗರು ರೆಸ್ಟ್ ಮಾಡಬೇಕು ಅಂತೇಳಿ. ಸೊ ಆದಮೇಲೆ ಮಾರನೇ ದಿವಸಕ್ಕೆ ಇನ್ನೊಂದು ಕಾರ್ಯಕ್ರಮ ನಮ್ಮ ಡಾಬಾಸ್ಪೇಟೆನಲ್ಲೇ ಇತ್ತು. ಇದು ನಮ್ಮ ಏನು ಭರತನಾಟ್ಯಂ ಟೀಚರ್ ಚೈತ್ರಾ ಮೇಡಮ್ ಇದಾರಲ್ಲ, ಅವ್ರು ಇಲ್ಲಿ ಸ್ಥಳೀಯವಾಗಿ ಯಾವುದೇ ಕಾರ್ಯಕ್ರಮ ಬಂದರೂ ಇನ್ಫಾರ್ಮ್ ಮಾಡ್ತಾರೆ, ಇಚ್ಛೆ ಇದ್ದರೆ ಮಾಡಿಸಿ ಅಂತೇಳಿ. ಯಾರಿಗೂ ಫೋರ್ಸ್ ಮಾಡಲ್ಲ. ಬಟ್ ನಮ್ಗೆ ಹತ್ತಿರದ ಕಾರ್ಯಕ್ರಮ ಆಗಿದ್ದರಿಂದ ಮೇಕಪ್ ಮಾಡಿಕೊಂಡು ರೆಡಿ ಮಾಡಿ ನಾವು ಹೊರಟಿದ್ದು ಡಾಬಾಸ್ಪೇಟೆನಲ್ಲಿರೋ ಶ್ರೀ ಸಿದ್ಧಲಿಂಗೇಶ್ವರ ಚೌಟ್ರಿಗೆ. ಇಲ್ಲಿ ಯೂರೋ ಕಿಡ್ಸ್ UKG LKG ಈ ಮಕ್ಕಳನ್ನೆಲ್ಲ ಏನು ತಯಾರು ಮಾಡ್ತಾರೆ, ಈ ಅಂಗನವಾಡಿ ಥರ, ಭಾಳ ಕಷ್ಟದ ಕೆಲಸ ರೀ ಅದು. ಆ ಸ್ಕೂಲ್ ವತಿಯಿಂದ ಒಂದು ಆ್ಯನ್ಯುವಲ್ ಡೇ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದಕ್ಕೆ ನಮ್ಮ ನಾಟ್ಯಾರ್ಪಣ ಕಲ್ಚರಲ್ ಅಕಾಡೆಮಿಯಿಂದ ನಮ್ಮ ಮಕ್ಕಳು ಹೋಗಬೇಕಿತ್ತು. ಸೊ ಇಲ್ಲೂ ಒಂದು 4-5 ಜನ ಮಕ್ಕಳೆಲ್ಲ ಬಂದಿದ್ದರು. ಅಲ್ಲೊಂದು ಕಾರ್ಯಕ್ರಮ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಒಂದು ಕಾರ್ಯಕ್ರಮ ನಡೆದಿತ್ತು. ಸಣ್ಣ ಪುಟ್ಟ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೂ ಒಂದು ಕಾರ್ಯಕ್ರಮ ಮುಗೀತು. ಅಲ್ಲೂ ಸನ್ಮಾನ
ಈ ಶೀಲ್ಡು ಅದು ಇದು ಎಲ್ಲ ಕೊಟ್ಟರು. ತುಂಬ ಖುಷಿ ಆಯಿತು. ಮತ್ತು ಅಲ್ಲೂ ಊಟ ಒಳ್ಳೆ ಟೊಮೊಟೊ ಬಾತು ಮತ್ತು ಚಟ್ನಿ, ಬಜ್ಜಿ ಮತ್ತು ಏನಪ್ಪ ಜಿಲೇಬಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಸೌದ್ವಿ. ಸೊ ಇದಿಷ್ಟು ನನ್ನ ಮಗಳ ಭರತನಾಟ್ಯಂ ಕಾರ್ಯಕ್ರಮದ ಬ್ಲಾಗ್ ಆಗಿತ್ತು. ಏನಕ್ಕಪ್ಪ ಒಂದಕ್ಕೆ ಹಾಕ್ಬಿಟ್ಟೆ ಅಂದರೆ 3 ಕಾರ್ಯಕ್ರಮ ಒಂದು ದಿವಸ ಹೆಚ್ಚು ಕಡಿಮೆ ಅಷ್ಟೇ. ಹಂಗಾಗಿ 3 ಕಾರ್ಯಕ್ರಮ ಸೇರಿಸಿ ಒಂದೇ ವಿಡಿಯೋದಲ್ಲಿ ಹಾಕಿದೆ. ಅದು ಸಾಂಗ್ ಸೇರಿಸಿ ಮಾಡೋ ಹಂಗಿಲ್ಲ. ಸೊ ಇದು ಭಾಳ ಖುಷಿ ಆಯ್ತು ನಮಗೆ. ಒಂದು ವೇದಿಕೆ ಸಿಗಬೇಕು ಅಂದ್ರೆ ಭಾಳ ಕಷ್ಟ ಇದೆ. ಸೊ ನನ್ನ ಮಗಳಿಗೆ ಸಿಕ್ತು. ಅವರು ವಿದ್ಯೆ ಕಲಿಸ್ತಾ ಇರೋ ಗುರುಗಳಿಗೆ ಒಂದು ದೊಡ್ಡ ಧನ್ಯವಾದ. ಅದು ಅಷ್ಟು ಎಫರ್ಟ್ ಹಾಕಿ ನನ್ನ ಒಂದು ಕಾರ್ಯಕ್ರಮ ಮಾಡ್ತಾಳೆ. ಅದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ನನ್ನ ಮಗಳು. ಅಂದರೆ ಆ ಶಾಲೆಯಲ್ಲಿ ಕಲಿತಾ ಇರೋ ಆ ಟೀಮೇ ಹಂಗಿದೆ. ಯಾವತ್ತೂ ಯಾವ ಕಾರ್ಯಕ್ರಮಕ್ಕೂ ಯಾರೂ ಬರೋಲ್ಲ ಅನ್ನಲ್ಲ, ಎಲ್ಲ ಬಂದು ಮಾಡ್ತಾರೆ. ಸೊ ಇವತ್ತಿನ ಬ್ಲಾಗು ಇದಾಗಿತ್ತು. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ಕು, ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.